ಗರುಡ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆ ಪುಂಗನೂರು ತಾಲೂಕಿಗೆ ಸೇರುವ ಬೋಯಿಕೊಂಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಆ ತಾಯಿ ಗಂಗಮ್ಮ ದೇವಿ ಬೆಟ್ಟದ ತುದಿಯಲ್ಲಿ ನೆಲೆಸಿರುವುದು ಈ ಕ್ಷೇತ್ರದ ವಿಶೇಷ. ಅಲ್ಲಿಂದ ಬಂದು ತಮ್ಮ ಕಷ್ಟ ನೋವುಗಳನ್ನು ಆ ತಾಯಿಯ ಬಳಿ ತಿಳಿಸುತ್ತಾ ಕಷ್ಟ ನಿವಾರಣೆ ಆದ ಮೇಲೆ ಹರಕೆ ಪೂರೈಸಿಕೊಳ್ಳುತ್ತಾರೆ. ಇಲ್ಲಿ ಉಳಿದುಕೊಳ್ಳಲು ಭಕ್ತಾದಿಗಳಿಗೆ ರೂಮ್ ಫೆಸಿಲಿಟೀಸ್ ಹಾಗೂ ಮತ್ತಿತರ ಅನುಕೂಲಗಳು ಇವೆ. ಸುಮಾರು 450 ವರ್ಷಗಳ ಹಿಂದೆ ಈ ಪ್ರಾಂತ್ಯದಲ್ಲಿ ಬುಡಕಟ್ಟು ಜನಾಂಗವಾದ ಬೋಯ ಮತ್ತು ಪಾಲಯಕರಿ ಎಂಬ 2 ಸಮುದಾಯಗಳು ನೆಲೆಸಿದ್ದ ಸಮಯದಲ್ಲಿ ಆಗ ಆಂಧ್ರದ ಆಳ್ವಿಕೆ ಮಾಡುತ್ತಿದ್ದ ನವಾಬ ಮತ್ತು ಈ 2 ಸಮುದಾಯಗಳ ಮಧ್ಯೆ ಭೀಕರ ಯುದ್ಧ ಬಂದಾಗ ಆ ಸಮಯದಲ್ಲಿ ಗಂಗಮ್ಮ ದೇವಿ ಬಂದು ಈ ಬುಡಕಟ್ಟು ಜನಾಂಗವನ್ನು ರಕ್ಷಿಸಿದ್ದಾರೆ ಎಂಬ ಪುರಾಣ ಇದೆ. ಆ ತಾಯಿ ಗಂಗಮ್ಮ ದೇವಿ ಆಗ ಆ ಗಂಗಮ್ಮ ದೇವಿ ಇವರನ್ನು ಕಾಪಾಡಿದ್ದಕ್ಕೆ ಬೋಯ ಮತ್ತು ಪಾಲಯಕರಿ ಸಮುದಾಯಗಳು ಬೆಟ್ಟದ ತುದಿಯಲ್ಲಿ ಗಂಗಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ನಿರ್ಮಿಸಿ ಅಂದಿನಿಂದ ಇವರ ವಂಶಸ್ಥರೇ ಆ ದೇವಿಗೆ ಪೂಜೆ ಮಾಡಿಕೊಂಡು ಬಂದಿರುತ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ಸಾಯಂಕಾಲ 6 ಗಂಟೆ ಆದಮೇಲೆ ದೇವಸ್ಥಾನ ಬಾಗಿಲು ಮುಚ್ಚಲಾಗುತ್ತದೆ. ಯಾಕಂದರೆ ಆ ದೇವಿಯು ದೇವಸ್ಥಾನದ ಸುತ್ತ ನಡೆದಾಡುತ್ತಾಳೆ ಎಂದು ಇಲ್ಲಿನ ಜನ ನಂಬುತ್ತಾರೆ. ಬೆಟ್ಟ ನೋಡಲು ಪ್ರಕೃತಿ ಸೌಂದರ್ಯದ ಮಧ್ಯೆ ನಿರ್ಮಿಸಿದ್ದಾರೆ. ಉತ್ತಮವಾದ ರಸ್ತೆ ಅನುಕೂಲ ಹಾಗೂ ಬೆಟ್ಟದ ಮೇಲಕ್ಕೆ ಎಲ್ಲ ವಾಹನಗಳು ಹೋಗ್ಬೋದು. ಆ ರೀತಿಯಲ್ಲಿ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ ಬೋಯಿಕೊಂಡ ಕ್ಷೇತ್ರ ನೋಡಲು. ಅಭಿವೃದ್ಧಿಯು ಹಂಗೆ ಮಾಡಿದ್ದಾರೆ ಆಂಧ್ರ ಪ್ರದೇಶದ ಸರ್ಕಾರ.